ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನ್ ಗೊತ್ತಾ, ಇದು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರಾ, ಕೆಲವರು ಚೆನ್ನಾಗಿ ತಿಂತಿರ್ತಾರೆ ಅಂದ್ರೂ ಸಣ್ಣ ಇರ್ತಾರೆ. ನಿಮ್ಗೆ ಅವ್ರು ನೋಡಿ ಹೊಟ್ಟೆ ಹುರಿನೂ ಆಗ್ತಿರುತ್ತೆ. ಅವ್ರು ಏನಕ್ಕೆ ಸಣ್ಣ ಇರ್ತಾರೆ, ಎಷ್ಟ್ ತಿಂದ್ರು ಅಂತ ನೋಡೋಣ. ಇವತ್ತಿನ ಟಾಪಿಕ್ ಅದೇ. ಮಾರ್ನಿಂಗ್ ದೋಸೆ, ಮಧ್ಯಾಹ್ನ ಬಿರಿಯಾನಿ, ಸಾಯಂಕಾಲ ಪಿಜ್ಜಾ, ಸಂಜೆ ಐಸ್ ಕ್ರೀಮ್, ವೀಕೆಂಡ್ ಅಲ್ಲಿ ಪಿಜ್ಜಾ, ಇಷ್ಟೆಲ್ಲ ತಿಂದ್ರು ಅವ್ರು ಯಾವಾಗ್ಲೂ ಸ್ಲಿಮ್ ಆಗಿರ್ತಾರೆ. ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಲಕ್ಕಿ ಜೀನ್ಸ್ ಇರಬೇಕು, ಗಾಡ್ ಗಿಫ್ಟ್ ಇರಬೇಕು. ಬಟ್ ಸೈನ್ಸ್ ಪ್ರಕಾರ ಏನ್ ಗೊತ್ತಾ, ಅದು ಬರೀ ಜೆನೆಟಿಕ್ಸ್ ಮಾತ್ರ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಫಿಟ್ ಆಗಿರೋಕೆ ರಿಯಲ್ ಹ್ಯಾಬಿಟ್ಸ್ ಏನು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಆ ಮಿತ್ನ ಬ್ರೇಕ್ ಮಾಡೋಣ. ಅವ್ರು ಏನ್ ಬೇಕಾದ್ರೂ ತಿಂತಾರಾ? ನಿಜವಾಗ್ಲೂನಾ? ನೀವು ಅವ್ರ ಫುಲ್ ಡೇ ನೋಡಿದೀರಾ? ಯೂಶಲಿ ನಾವು ಒಂದ್ ಮೀಲ್ ಮಾತ್ರ ನೋಡಿರ್ತೀವಿ. ವೀಕೆಂಡ್ ಪಿಜ್ಜಾ ಆಗ್ಲಿ, ಅವಾಗ ಈವ್ನಿಂಗ್ ಐಸ್ ಕ್ರೀಮ್ ಆಗ್ಲಿ. ಬಟ್ ವೀಕ್ ಡೇ ಹ್ಯಾಬಿಟ್ಸ್ ಯಾವ ತರ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಒಂದು ಮೀಲ್ ನಿಮ್ಗೆ ಹೋಲ್ ಸ್ಟೋರಿ ಹೇಳಲ್ಲ. ಹೌದು, ನಾನು ಒಪ್ಕೊಂತೀನಿ, ಕೆಲವರಿಗೆ ಜೆನೆಟಿಕ್ಸ್ ಪ್ರಕಾರ ಎಷ್ಟು ತಿಂದ್ರೆ ದಪ್ಪ ಆಗಲ್ಲ. ಅದೇನೋ ವರ ಅಂತ ಅನ್ಕೋಬೇಡಿ. ಮೆಟಬಾಲಿಸಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಅವ್ರನ್ನ ಬಿಟ್ಬೇಡ ಈಗ. ನೆಕ್ಸ್ಟ್, ಹ್ಯಾಬಿಟ್ಸ್ ಇಂದ ಸ್ಲಿಮ್ ಆಗಿರೋರ್ ಬಗ್ಗೆ ಮಾತಾಡೋಣ. ಅವ್ರು ಫಾಲೋ ಮಾಡೋ ಅಂತ ಫಸ್ಟ್ ಒನ್, ಅವರು ಜಾಸ್ತಿ ಆಕ್ಟಿವ್ ಆಗಿರ್ತಾರೆ. ಅಂದ್ರೆ ಅವ್ರು ಥ್ರೂ ಔಟ್ ದ ಡೇ ಆಕ್ಟಿವ್ ಆಗಿ ಇರ್ತಾರೆ, ಜಿಮ್ಮು ವರ್ಕೌಟು ಅಲ್ದೆ. ಎಕ್ಸಾಂಪಲ್, ಸ್ಟೇಟ್ಸ್ ಯೂಸ್ ಮಾಡ್ತಾರೆ, ವಾಕಿಂಗ್ ಜಾಸ್ತಿ ಮಾಡ್ತಾರೆ, ಮನೆ ಕೆಲಸ ಜಾಸ್ತಿ ಅವರೇ ಮಾಡ್ತಾರೆ, ಕಿಡ್ಸ್ ಜೊತೆ ಆಕ್ಟಿವ್ ಆಗಿರ್ತಾರೆ, ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾರೆ, ಸ್ಮಾಲ್ ಮೂವ್ಮೆಂಟ್ಸ್ ಥ್ರೂ ಔಟ್ ದ ಡೇ ಮಾಡ್ತಲೇ ಇರ್ತಾರೆ. ಹೀಗೆ 13,000 to 15,000 ಸ್ಟೆಪ್ಸ್ ಮಾಡಿ ಮೆಟಬಾಲಿಸಮ್ ನ ಫಾಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಹ್ಯಾಬಿಟ್ 2, ಅವ್ರದ್ದು ಮಸಲ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಮಸಲ್ ಅಂದಿದ ತಕ್ಷಣ ಬರೀ ಹುಡುಗರ್ಗಿರೋ ತರ ಬೈಸಿಪ್ಸ್ ಮಾತ್ರ ಅಲ್ಲ. ವೆಯ್ಟ್ ಟ್ರೈನಿಂಗ್ ಆಗ್ಲಿ, ಬಾಡಿ ವೆಯ್ಟ್ ಟ್ರೈನಿಂಗ್ ಆಗ್ಲಿ, ಏನ್ ಮಾಡಿದ್ರು ಅವರು ಮಸಲ್ ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡಿರ್ತಾರೆ. ಆಕ್ಚುಲಿ ಮಸಲ್ ನಿಮ್ ಬಾಡಿಗೆ ಬೆಸ್ಟ್ ಫ್ರೆಂಡ್ ತರ. ಜಾಸ್ತಿ ಮಸಲ್ ಅಂದ್ರೆ ಬೆಟರ್ ಸ್ಟ್ರೆಂತ್, ಬೆಟರ್ ಪೋಸ್ಚರ್, ಹೈ ಕ್ಯಾಲೋರಿ ಬರ್ನ್, ಈವನ್ ಹಟ್ ರೆಸ್ಟ್. ಹ್ಯಾಬಿಟ್ 3, ಸ್ಲೀಪ್ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಎಷ್ಟೇ ಟೆನ್ಷನ್, ಎಷ್ಟೇ ಟಯರ್ಡ್ನೆಸ್ ಇದ್ರು ನಿದ್ದೆ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿರ್ತಾರೆ. ಹ್ಯಾಬಿಟ್ 4, ದೇ ಡೋಂಟ್ ಸ್ಟ್ರೆಸ್ ಅಬೌಟ್ ಫುಡ್ಸ್. ಅದ್ ನನ್ನ ಫೇವ್ರೆಟ್ ಫುಡ್, ಯಾವಾಗ ತಿಂತೀನೋ, ಕ್ವಾಂಟಿಟಿ ಕಡಿಮೆ ಮಾಡ್ಬೇಕಾ, ಈ ತರ ಓವರ್ ಥಿಂಕ್ ಎಲ್ಲ ಅವ್ರು ಮಾಡೋದೇ ಇಲ್ಲ. ಯಾವಾಗ ತಿಂತಾರೋ ಅವಾಗ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ತಿಂತಾರೆ. ಜೊತೆಗೆ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕಂತ ಕಮ್ಮಿಂಗ್ ವೀಕಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂತಾರೆ. ಈಗ ಅರ್ಥ ಆಯ್ತಾ ಎಷ್ಟೊಂದ್ ಜನ ತಿಂದ್ರು ಏನಕ್ಕೆ ಸಣ್ಣ ಇರ್ತಾರೆ ಅಂತ. ಜೊತೆಲಿ ಇನ್ನೊಂದು ಹ್ಯಾಬಿಟ್ ಇದೆ, ಹೇಳ್ತೀನಿ ಕೇಳಿ. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತರ ತಿಂತಾರೆ, ಹೊಟ್ಟೆ ತುಂಬಾ ತಿನ್ಬೇಕಂತ ಏನ್ ತಿನ್ನಲ್ಲ. ಕೆಲವ್ರನ್ನ ಅಬ್ಸರ್ವ್ ಮಾಡಿದಿರಾ, 2 ದೋಸೆ ತಿಂದ್ರೆ ಹಸ್ವು ಹೋಗುತ್ತೆ ಅನ್ನೋಂಗಿದ್ರು 5 ದೋಸೆ ತಿಂದು ಹೊಟ್ಟೆ ತುಂಬಿಸ್ಕೊಂತಾರೆ. ಇದಕ್ಕೆ ತುಂಬಾ ರೀಸನ್ಸ್ ಇರುತ್ತೆ. ಒಂದು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಜಾಸ್ತಿ ತಿನ್ನೋದು, ಇಲ್ಲ ಟಿವಿ ನೋಡ್ತಾ ನಿಮಗೆ ಗೊತ್ತಿಲ್ಲದೇನೆ ಜಾಸ್ತಿ ಕನ್ಸ್ಯೂಮ್ ಮಾಡೋದು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಏನ್ ಎಫೆಕ್ಟ್ ಆಗ್ತಿದೆ ಅಂದ್ರೆ, ಹಸ್ವು ಹೋಗಿದ ತಕ್ಷಣ ಬಾಡಿಯಿಂದ ನಿಮ್ ಬ್ರೈನ್ಗೆ ಐ ಆಮ್ ಫುಲ್ ಅಂತ ಸಿಗ್ನಲ್ ಬರುತ್ತೆ. ಆದ್ರೆ ಅದು ತುಂಬಾ ಜನಕ್ಕೆ ಗೊತ್ತಾಗದೇ ಇಲ್ಲ. ಏನಕ್ಕೆ ಅಂತ ಅಂದ್ರೆ, ಟಿವಿ ಇನ್ಸ್ಟಾಗ್ರಾಮ್ ನೋಡ್ತಾ ಕಾನ್ಸಂಟ್ರೇಟ್ ಮಾಡ್ದೇನೆ ತಿಂತಿರ್ತೀರ. ಅವಾಗ್ಲೇ ನೀವು ಓವರ್ ಈಟ್ ಮಾಡೋದು. ಅದಕ್ಕೆ ನೀವು ಸಣ್ಣ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನು ಇಷ್ಟು ಹೇಳಿದ್ರಿಂದ ನೀವು ಕಲಿಯೋ ಪಾಠ ಏನ್ ಗೊತ್ತಾ, ಎಷ್ಟೊಂದ್ ಜನ ವಿಮೆನ್ ತಿಂದ್ರು ಸ್ಲಿಮ್ ಆಗೋ ಕಾರಣ ಬೆಟರ್ ಜೀನ್ಸ್ ಅಲ್ಲ, ಬೆಟರ್ ಲಕ್ ಅಲ್ಲ, ಬೆಟರ್ ಮೆಟಬಾಲಿಸಮ್ ಅಲ್ಲ, ಅದು ಅವರ ಡೈಲಿ ಹ್ಯಾಬಿಟ್ಸ್ ಇಂದ ಮಾತ್ರ. ಮೂವ್ಮೆಂಟ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಎಕ್ಸರ್ಸೈಸ್ ಕ್ವಾಲಿಟಿ ಆಗಿರ್ಬೋದು, ಫುಡ್ ತಿನ್ನೋ ವಿಧಾನ ಆಗಿರ್ಬೋದು. ಈ ಹ್ಯಾಬಿಟ್ಸೇ ಅವರು ಸ್ಲಿಮ್ ಆಗಿರೋಕೆ ಕಾರಣ. ಜೆನೆಟಿಕ್ಸು ಅಲ್ಲ, ಅದೃಷ್ಟನೂ ಅಲ್ಲ. ಸೊ ನೀವು ಓವರ್ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿ, ನೀವು ತಿನ್ನೋ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅಂಡ್ ಆದಷ್ಟು ಆಕ್ಟಿವಿಟಿನ ನಿಮ್ಮ ಡೈಲಿ ಲೈಫ್ ಅಲ್ಲಿ ಆಡ್ ಆನ್ ಮಾಡ್ಕೊಳ್ಳಿ. 100% ನಿಮ್ಗೂ ಕೂಡ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇಲ್ಲಿ ಯಾರ್ದು ಲಕ್ ಅಲ್ಲ, ಅದೃಷ್ಟ ಅಲ್ಲ. ಕಷ್ಟಪಟ್ರೆ ಯಾವಾಗ್ಲೂ ಅಷ್ಟೇ ನಿಮ್ಮ ಬಾಡಿನ ನೀವು ಟ್ರೈನ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.